ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ದೊಡ್ಡ ಅಳತೆಯ ಬ್ಲೌಸನ್ನು ನಾವು ಇವಾಗ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಅಂತ ಕೂತಿದ್ದಾಗ ತುಂಬಾ ದೊಡ್ಡ ಅಳತೆಯ ಬ್ಲೌಸ್ ಏನಾಗಿದೆ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ. ತುಂಬಾ ಶೋಲ್ಡರ್ ಹತ್ರ ಸ್ವಲ್ಪನೂ ಕೂಡ ನೋಡಿ, ಇದು ಬ್ಲೌಸ್ ಬಂದು ನಿಮಗೆ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸೊ ಉಕ್ಸ್ಪಟ್ಟಿ ಕಡೆ ಎದೆ ಸುತ್ತಳತೆನ ನೋಡಿ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ. ಇದು ಬಂದು 10.5 ಬರ್ತಾ ಇದೆ. ಸೊ 10.5 ಅಂತಂದರೆ 42 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಸೊ ಈ ರೀತಿ ದೊಡ್ಡ ಅಳತೆ ಬ್ಲೌಸಲ್ಲಿ ನಿಮಗೆ ಇವ್ರಿಗೆ ಇದು ಶೋಲ್ಡರ್ ಡ್ರಾಪ್ ಆಗ್ತಿದೆ. ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆಯಂತೆ, ಆದರೆ ಭುಜ ಜಾರ್ತಾ ಇದೆ. ಸೊ ಏನಕ್ಕೆ ಭುಜ ಜಾರ್ತಾ ಇದೆ, ಅದರ ಕಾರಣ ಏನು ಅಂತ ನಾನು ಇವಾಗ ಅಳತೆ ಬ್ಲೌಸಲ್ಲಿ ತೋರಿಸ್ಬಿಡ್ತೀನಿ. ಅದಾದ ನಂತರ ನಾನು ನಿಮಗೆ ಕಟಿಂಗ್ ವಿಡಿಯೋದಲ್ಲೂ ಕೂಡ ಅದನ್ನು ಹೇಗೆ ಕರೆಕ್ಟ್ ಮಾಡಿಕೊಂಡು ಕಟಿಂಗ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಫಸ್ಟ್ ಇವಾಗ ಅಳತೆ ಬ್ಲೌಸಲ್ಲಿ ಹಾರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. 42 ಎದೆ ಸುತ್ತಳತೆಗೆ ಎಷ್ಟು ಹಾರ್ಮೋಲ್ ಇಟ್ಟಿದ್ದಾರೆ ಅವರು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಹಾರ್ಮೋಲ್ ಬಂದು 6.5 ಇಂಚಿದೆ. ಸೊ ಇದು ಬಂದು 42 ಎದೆ ಸುತ್ತಳತೆಗೆ 6.5 ಇಂಚು. ಸೊ ಯಾವುದೇ ಕಾರಣಕ್ಕೂ ಕರೆಕ್ಟಾಗಿದೆ, ಯಾವುದೇ ಕಾರಣಕ್ಕೂ ತೊಂದರೆಯೂ ಇಲ್ಲ. ಸೊ ಇದು ಕೂಡ ಹಾರ್ಮೋಲ್ ಕೂಡ ಕರೆಕ್ಟಾಗಿದೆ ನೋಡಿ. ಇದರಲ್ಲಿ ನೆಕ್ ವಿಡ್ತ್ ಕೂಡ ಅಷ್ಟೇ ಜಾಸ್ತಿ ಏನು ಇಟ್ಟಿಲ್ಲ. ಇಲ್ಲೇ ನಾವು ನೋಡ್ಬೋದು ನೋಡಿ, 2 ಕಾಲು ನೆಕ್ ವಿಡ್ತ್ ಇಟ್ಟಿದ್ದಾರೆ ಅಷ್ಟೇ. ಡೀಪ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ಇದೆ. ಈ ರೀತಿ ಜಾಸ್ತಿ ಇದ್ದು ನೆಕ್ ವಿಡ್ತು ಕೂಡ ಕರೆಕ್ಟಾಗಿದೆ, ಹಾರ್ಮೋಲ್ ಕೂಡ ಕರೆಕ್ಟಾಗಿದೆ. ಆದರೂ ಕೂಡ ಇದು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ. ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಮೇಯ್ನ್ ರೀಸನ್ ಬಂದು ಇದಿಷ್ಟು ಕರೆಕ್ಟಾಗಿದ್ದು ಯಾಕೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತಂದರೆ, ಇದು ಸ್ಲೀವ್ಸ್ ಹತ್ರ ಮುಂಭಾಗದಲ್ಲಿ, ಇಲ್ಲಿ ಸ್ಲೀವ್ಸ್ ಹತ್ರ ಮುಂಭಾಗದಲ್ಲಿ ಇದನ್ನು ಸ್ವಲ್ಪ ಟೈಟ್ ಮಾಡಿದ್ದಾರೆ. ಯಾಕಂತಂದರೆ ಇಲ್ಲಿ ಸ್ಲೀವ್ಸು ಟೈಟಾಗಿರಲಿ ಅಂತ ಹೇಳೋದಕ್ಕೆ ಸ್ವಲ್ಪ ಟೈಟ್ ಮಾಡಿದ್ದಾರೆ. ಸ್ಲೀವ್ಸ್ದು ಮುಂಭಾಗದಲ್ಲಿ ಟೈಟ್ ಮಾಡಿರೋದ್ರಿಂದ ಏನಾಗ್ತದೆ ಅಂತಂದರೆ, ಅವ್ರಿಗೆ ವೇರ್ ಮಾಡಿದಾಗ ಇದು ಏನಾಗುತ್ತೆ ಅಂತಂದರೆ, ಸ್ಲೀವ್ಸ್ ಹತ್ರ ಟೈಟ್ ಆಯಿತು ಅಂತಂದರೆ ಈ ರೀತಿ ಹಾಕೊಂಡಾಗ ಇದು ಮೇಲ್ಗಡೆ ಬರೋದಿಲ್ಲ. ತುಂಬಾ ದೊಡ್ಡ ಅಳತೆ ಸ್ಲೀವ್ಸು ಕೂಡ ನೋಡಿ, ದೊಡ್ಡ ಅಳತೆ ಆಗಿರೋದ್ರಿಂದ ಹಾಕೊಂಡಾಗ ಅದು ಸ್ಲೀವ್ಸ್ದು ಮೇಲ್ಗಡೆ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಶೋಲ್ಡರ್ ಅನ್ನೋದು ಜಾರುತ್ತೆ. ಇದಾದ ನಂತರ ನೋಡಿ, ಇಲ್ಲಿ ಭುಜನ ಜಾಯಿಂಟ್ ಮಾಡುವಾಗ ಒಂದು ಸಮನಾಗಿ ಜಾಯಿಂಟ್ ಮಾಡಿಲ್ಲ. ಈ ಕಡೆ ಸ್ವಲ್ಪ ಜಾಸ್ತಿ ಇದೆ, ಈ ಕಡೆ ಭುಜದ ಹತ್ರನೇ ಕಡಿಮೆ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ. ಸೊ ನಾವು ಬ್ಲೌಸ್ನ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಬೇಕು ಅಂತಂದರೆ ಪ್ರತಿಯೊಂದನ್ನು ಕೂಡ ಇದನ್ನು ಇಟ್ಕೊಂಡೇ ಮಾಡಬೇಕು. ಇವಾಗ ಇದನ್ನು ಕಟಿಂಗ್ ವಿಡಿಯೋನ ತೋರಿಸ್ತೀನಿ ನೋಡಿ. ಸೊ 10.5ಗೆ ನಾನು 3 ಇಂಚನ್ನ 2.5 ಇಂಚನ್ನ ಆ್ಯಡ್ ಮಾಡಿಕೊಂಡು 13 ಇಂಚ್ಗೆ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಕಟಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದಾದ ನಂತರ ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕಿ, 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕಿ. ಸೊ ಎರಡೂ ಸೈಡ್ ಕೂಡ ಒಂದೇ ಸಲ ಕಟ್ ಮಾಡೋದನ್ನು ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಬೆರಳನ್ನ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿ. ಆವಾಗ ಫ್ರಂಟು ಮತ್ತು ಬ್ಯಾಕು ಎರಡೂ ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಈ ರೀತಿ ಇಟ್ಕೊಂಡಾದಮೇಲೆ ನಾನು 2.5 ಇಂಚು ನೆಕ್ ವಿಡ್ತ್ನ ಇಡ್ತಾಯಿದ್ದೀನಿ. 3.5 ಇಂಚು ಭುಜನ ಇಡ್ತಾಯಿದ್ದೀನಿ. ಸೊ ಭುಜ ಸ್ವಲ್ಪ ಜಾಸ್ತಿ ಇಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ಅವ್ರಿಗೆ, ಹಾಗಾಗಿ ಭುಜನೂ ಕೂಡ ಜಾಸ್ತಿ ಇಟ್ಟಿದ್ದೀನಿ. 6.5 ಇಂಚು ಹಾರ್ಮೋಲ್ ಇಟ್ಟಿದ್ದೀನಿ. 6.5 ಇಂಚು ಕರೆಕ್ಟಾಗಿ ಆಗುತ್ತೆ, ಹಾಗಾಗಿ 6.5 ಇಂಚ್ ಹಾರ್ಮೋಲ್ ಇಡಿ. ನೀವು ಕಟಿಂಗ್ ಮಾಡುವಾಗಲೇ ಈ ಮೆಥಡ್ನ ಯೂಸ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಆವಾಗ ಬೇಗ ಬೇಗ ಬ್ಲೌಸ್ ಅನ್ನೋದನ್ನು ಕಟಿಂಗ್ ಮಾಡ್ಬೋದು. ದಿನಕ್ಕೆ 10 ಬ್ಲೌಸ್ 15 ಬ್ಲೌಸ್ ಬೇಕಾದರೂ ನೀವು ಒಂದು 2-3 ಗಂಟೆಲೆಲ್ಲ ಕಟ್ ಮಾಡಿಬಿಡ್ಬೋದು. ಇವಾಗ ಫಸ್ಟು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ, 1/2 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ನೋಡಿ, ಫೋಲ್ಡಿಂಗ್ ಮಾಡಿರುವಂಥದ್ದು ಫ್ರಂಟು, ಇದು ಬ್ಯಾಕು. ನಾವು ಬ್ಯಾಕ್ ಪಾರ್ಟ್ ಆಲ್ರೆಡಿ ಕಟ್ ಮಾಡಿದ್ವಿ ಅಲ್ವಾ, ಇದು ಬಂದು ಫ್ರಂಟು. ಇದನ್ನ ಏನು ಮಾಡಿ ಅಂತಂದರೆ, ಇದು 2 ಮಧ್ಯಕ್ಕೆ ಹಾಗೆಯೇ ಇದ್ರ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡು ಬಿಡೋಣ. ಫಸ್ಟು 10.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದರ 2 ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟರೆ ನಿಮಗೆ ಇದು ಬ್ಯಾಕ್ ಪಾರ್ಟ್ ಹಾರ್ಮೋಲ್ ರೆಡಿ ಆಯಿತು. ಇವಾಗ ಹಿಂದ್ಗಡೆನೂ ಕೂಡ 1/2 ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇದನ್ನು ಕೂಡ ಈ ರೀತಿ ರೌಂಡ್ ಶೇಪ್ ಕೊಡಿ. ಆವಾಗ ನಿಮಗೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು.
ಇದಿಷ್ಟಾದಮೇಲೆ ಫ್ರಂಟ್ ಡೀಪ್ ಬಂದು ಇವ್ರದ್ದು 6.25 ಇಂಚಿದೆ. ಸೊ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕೆಳಗಡೆ ಬ್ರಾಡ್ಗೋಸ್ಕರ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೆ ಎಷ್ಟಿದೆ ಅನ್ನೋದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅರ್ಧ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡಿಕೊಂಡೆ. ಹಾಗೆಯೇ ಉಕ್ಸ್ಪಟ್ಟಿ ಕಡೆಯೂ ಅಷ್ಟೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು 1 ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಡಾಟ್ಗೆ ಮತ್ತು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಎರಡಕ್ಕೂ ಬೇಕಲ್ವ, ಹಾಗಾಗಿ. ಸೊ ಇದನ್ನು ನಾನು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಅಂತಂದ್ಬಿಟ್ಟು ಒಂದೇ ವಾರದಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡ್ಬೋದು ಅಂತಂದ್ಬಿಟ್ಟು ವೀಡಿಯೋನ ಮಾಡಾಕಿದ್ದೀನಿ. ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ನಿಮಗೆ ಬ್ಲೌಸ್ ಕಟಿಂಗ್ ವೀಡಿಯೋನ ಹಾಗೆಯೇ ಸ್ಟಿಚಿಂಗ್ ವೀಡಿಯೋನು ಕೂಡ ಜೊತೆಯಲ್ಲಿ ಹಾಕಿದ್ದೀನಿ. ಅದನ್ನು ನೀವು ಒಂದು ಸಲ ನೋಡಿ ನಿಮಗೆ ತುಂಬಾ ಈಸಿಯಾಗಿ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಕಲ್ತ್ಕೋಬೋದು. ಸೊ ನೋಡಿ ಬೆಲ್ಟ್ ಪಟ್ಟಿ ಅನ್ನೋದು ಕಟ್ ಮಾಡಾಯಿತು. ಇವಾಗ ಏನು ಮಾಡಿ ಅಂತಂದರೆ ಎರಡೂ ಸೈಡ್ ಕೂಡ ಇಟ್ಕೊಂಡು ಈ ರೀತಿ ಫಸ್ಟ್ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕಟ್ ಮಾಡ್ಕೊಳ್ಳಿ. ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ. ಇವಾಗ ಭುಜನೂ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಎರಡನ್ನು ಮಾತ್ರ ತಗೊಳ್ಳಿ, ಫ್ರಂಟ್ ಮಾತ್ರ ತಗೋಬೇಕು. ಈ ರೀತಿ 2 ತಗೊಂಡ್ರೆ ಫ್ರಂಟ್ ಮಾತ್ರ ಸಿಗುತ್ತೆ. ಅದನ್ನು ನೀವು ಅರ್ಧ ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ನಾಚ್ ಹಾಕೊಳ್ಳಿ. ನಾಚ್ ಹಾಕೊಂಡಾದ್ಮೇಲೆ ಫ್ರಂಟನ್ನು ಮಾತ್ರ ತಗೊಳ್ಳಿ. ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಫ್ರಂಟ್ ಮಾತ್ರ ಎತ್ಕೊಂಡು ಈ ರೀತಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಫ್ರಂಟ್ ಪಾರ್ಟ್ ಆಯಿತು. ಇವಾಗ ಇದಕ್ಕೆ ದೊಡ್ಡ ಅಳತೆಗೆ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇದರ ಎರಡರ ಮಧ್ಯಕ್ಕೆ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಮೇಯ್ನ್ ಪಾಯಿಂಟ್ ಬಂದು ಇಲ್ಲಿ ಭುಜದ ಹತ್ರ ಬಂದು ನಿಮಗೆ ಇಲ್ಲಿ ಬಂದು 2.5 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಇಂಚ್ ಬರಬೇಕು, ಈ ಕಡೆ 1 ಇಂಚ್ ಬರಬೇಕು. 1.5 ಇಂಚ್ ಬರಬೇಕು. ಆವಾಗ ನಿಮಗೆ ಚೆಸ್ಟ್ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಅವ್ರಿಗೆ ಅದು ಕರೆಕ್ಟಾಗಿ ಫಿಟ್ಟಿಂಗ್ ಕೂರಬೇಕು ಅಂತಂದರೆ ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು, ಎರಡೂ ಸೈಡ್ ಕೂಡ ಈ ರೀತಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಇವಾಗ ರೌಂಡ್ ಶೇಪ್ ಹಾಕಿದ್ವಿ ಅಲ್ವಾ, ಅಲ್ಲಿಂದ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ ಇಷ್ಟೇ, ತುಂಬಾ ಈಸಿಯಾಗಿ ಡಾಟ್ ಪಾಯಿಂಟ್ ಅನ್ನೋದು ಕೂಡ ಮಾರ್ಕ್ ಮಾಡಿ ಆಯಿತು. ಈ ಮೆಥಡ್ನಲ್ಲಿ ಯೂಸ್ ಮಾಡಿ ನೀವು ಮಾಡಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಸೊ ಕಟಿಂಗ್ ಮಾಡಿ ಒಂದು ಸಲ ಹಾಗೂ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ಇದು ಡೀಪ್ ಬಂದು 10.25 ಇಂಚಿದೆ. ಸೊ 10.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ರಾಡ್ಗೋಸ್ಕರ 2.5 ಇಟ್ಟಿದ್ದೀವಿ ಅಲ್ವಾ, 3 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡಾದಮೇಲೆ ನಾನಿಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪು ಬೇಕೋ ಆ ಶೇಪಲ್ಲೇ ನೀವು ಕೊಟ್ಕೊಳ್ಳಿ. ಸೊ ನೋಡಿದ್ರಲ್ಲ, ಫ್ರಂಟ್ ಮತ್ತು ಬ್ಯಾಕು ತುಂಬಾ ಈಸಿಯಾಗಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ದೆ. ಇವಾಗ ಸ್ಲೀವ್ಸ್ನ ಕೂಡ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಬೇಕು. ಇದು ಸ್ವಲ್ಪ ಅಟ್ಯಾಚ್ ಬರುತ್ತೆ, ಇದು ಅಟ್ಯಾಚ್ ಮಾಡಬೇಕು. ಇದು ಬೇಕು ಅಂತಂದರೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ನೋಡಿ, ಸ್ಲೀವ್ಸ್ ಹತ್ರ ಈ ರೀತಿ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಭುಜದ ಹತ್ರ ಕೂಡ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಹಾಗೆಯೇ ಆರ್ಮಲ್ ಹತ್ರ ಕೂಡ, ಆರ್ಮಲ್ ಜಾಯಿಂಟ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಸ್ಲೀವ್ಸ್ದು ಶೇಪ್ ಅನ್ನೋದನ್ನು ಕೊಡಿ. ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ಹೇಳಿದ್ದೀನಿ, ಫ್ರಂಟ್ ಶೇಪ್ನ ನಾನು ಕಟಿಂಗ್ ಮಾಡುವಾಗ ತೆಗೆಯೋದಿಲ್ಲ. ಯಾಕಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಫ್ರಂಟ್ ಶೇಪ್ ಯಾವಾಗಲೂ ಕೂಡ ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಶೇಪ್ ತೆಗೆದು ಆಮೇಲೆ ಸ್ಟಿಚ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ನಾನು ಬೇಕು ಅಂತಂದರೆ ವಿಡಿಯೋನ ಕಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ.
ಹೇಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ ಒಂದು ನಾಚ್ ಹಾಕೊಳ್ಳಿ. ಇದಿಷ್ಟು ಆದಮೇಲೆ ಇವಾಗ ಬೆಲ್ಟ್ ಪಟ್ಟಿಗೆ